ಉಡುಪಿಗೆ ಬರ್ತೀರಾ, ಮರದಾಗ ಸಿಗೋ ಫ್ರೆಶ್ ಎಂಡ ಮತ್ತು ಮೀನಿನ ಕಾಂಬಿನೇಷನ್ ಟ್ರೈ ಮಾಡಿಲ್ಲ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂತೀರಾ. ಹಾಯ್ ಫ್ರೆಂಡ್ಸ್, ಉಡುಪಿಗೆ ಬಂದಾಗ ಫ್ರೆಶ್ ಎಂಡ ನೀರು ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಈ ರೀಲ್ ನ ಸೇವ್ ಮಾಡ್ಕೊಳ್ಳಿ. ಇವತ್ತು ನಾವು ಉಡುಪಿಗೆ ಬಂದಿದ್ದು, ಹೋಗ್ತಾ ಇರೋ ದಾರಿಯಲ್ಲಿ ಒಂದು ಜಾಗ ಕಂಡು ಏನಿದೆ ಅಂತ ನೋಡಿದ್ರೆ ಇಲ್ಲಿ ನಮಗೆ ಮರದಾಗ ತೆಗೆದ ಫ್ರೆಶ್ ಎಂಡ ನೀರು ಒಮ್ಮೆ ಟ್ರೈ ಮಾಡೋಣ ಅಂತ ಕುಡಿದ್ವಿ. ನಿಜ ಹೇಳ್ಬೇಕಂದ್ರೆ ಸೂಪರ್ ಆಗಿತ್ತು ಗುರು. ಅಲ್ಲೇ ನಾವು ಮೀನು ಫ್ರೈ ಮತ್ತು ಎಂಡ ನೀರ್ನ ಆರ್ಡರ್ ಮಾಡಿ ಬೆಳಗಿನ ಟೈಮ್ ಅಲ್ಲಿ ಒಂದು ಕಡೆ ಸಮುದ್ರದ ಗಾಳಿ, ಇನ್ನೊಂದು ಕಡೆ ಬಿಸಿ ಬಿಸಿ ಮೀನು, ಜೊತೆಗೆ ತಂಪಾದ ಎಂಡ ನೀರು. ಆ ಫೀಲಿಂಗ್ ಮಾತಲ್ಲಿ ಹೇಳೋಕೆ ಆಗಲ್ಲ. ಅಯ್ಯೋ, ಜಾಗದ ಹೆಸರು ಹೇಳದೆ ಮರ್ತೆ ಅಲ್ವಾ. ಈ ಜಾಗ ಉಡುಪಿ ಮತ್ತು ಬೇಗ್ರೆ ಬೀಚ್ ಮಧ್ಯ ಡೆಲ್ಟಾ ಪಾಯಿಂಟ್ ಹೋಗೋ ದಾರಿಯಲ್ಲಿ ಸಿಗುತ್ತೆ. ಇಲ್ಲಿಂದ ಡೆಲ್ಟಾ ಪಾಯಿಂಟ್ ಸುಮಾರು 7 ಕಿಲೋಮೀಟರ್ ಮಾತ್ರ. ಈ ರಸ್ತೆಯ ಟ್ರಿಪ್ ಮಾತ್ರ ಬೇರೆ ಲೆವೆಲ್ ಅಂತ ಹೇಳ್ಬೋದು. ಎರಡು ಕಡೆ ಸಮುದ್ರದ ದೃಶ್ಯ, ಮಧ್ಯದಲ್ಲಿ ಬೈಕ್ ಓಡಿಸಿಕೊಂಡು ಹೋಗುವ ಫೀಲ್, ಅದನ್ನ ಅನುಭವಿಸಿದ್ರೆ ಗೊತ್ತಾಗುತ್ತೆ. ಈಗ ನಾವು ಬಂದಿರೋದು ಡೆಲ್ಟಾ ಪಾಯಿಂಟ್ ಎಂಡಿಂಗ್ ಗೆ. ಇಲ್ಲಿ ಸ್ವಲ್ಪ ಹೊತ್ತು ಕೂತು ಸಮುದ್ರದ ಅಲೆಗಳನ್ನ ನೋಡಿ ಟೈಮ್ ಪಾಸ್ ಕಳೆದ ಈ ಅನುಭವ ಮಾತಲ್ಲಿ ಹೇಳೋಕೆ ಆಗಲ್ಲ. ಅದನ್ನ ಫೀಲ್ ಮಾಡ್ಬೇಕು. ಇನ್ನೊಂದು ವಿಷಯ ಗುರು, ಯಾವ ಜಾಗದ ಸೌಂದರ್ಯ ನೋಡ್ಬೇಕಾದ್ರೂ ಮೊದಲು ನಮಗೆ ಟ್ರಾವೆಲ್ಸ್ ಮಾಡೋ ಇಂಟ್ರೆಸ್ಟ್ ಇರ್ಬೇಕು. ಬೇರೆಯವರು ಕರ್ಕೊಂಡು ಬಂದ್ರು ಅಂತ ಬಂದ್ರೆ ಯಾವ ಜಾಗ ನೋಡಿದ್ರು ಬೋರ್ ಅನಿಸುತ್ತೆ. ಆದ್ರೆ ಮನಸ್ಸಿನಿಂದ ಟ್ರಾವೆಲ್ ಮಾಡಿದ್ರೆ ಪ್ರತಿ ರಸ್ತೆ, ಪ್ರತಿ ಗಾಳಿ, ಪ್ರತಿ ಅಲೆ ಕೂಡ ಒಂದು ನೆನಪು ಆಗುತ್ತೆ. ಸೊ ಇಷ್ಟ ಇಲ್ಲದೆ ಬಂದು ಟ್ರಾವೆಲ್ಸ್ ಇಷ್ಟ ಇರುವವರ ಮೂಡ್ ಆಫ್ ಮಾಡ್ಬೇಕು. ಇದು ಸರಿ ಅಂತ ಅನ್ಕೋ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಫ್ರೆಂಡ್ಸ್? ಸರಿ ಫ್ರೆಂಡ್ಸ್, ಇವತ್ತಿನ ಅನುಭವ ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದು ಹೊಸ ಜಾಗದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.